Good morning, everybody. Methods and Techniques of Social Research, Program BA, Subject Sociology, Semester 6th, Session number 32. Topic Sources of Hypothesis. Created by Dr. ನಾಗೇಂದ್ರಪ್ಪ ಇ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾವು ಪ್ರಕಲ್ಪನೆಯ ಮೂಲಗಳ ಬಗ್ಗೆ ಚರ್ಚಿಸೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಪ್ರಕಲ್ಪನೆಯ ಮೂಲಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದರ ಉಳಿದ ಭಾಗವಾಗಿ ಈಗ ಪ್ರಕಲ್ಪನೆಯ ಮೂಲಗಳನ್ನು ಭಾಳ ವಿವರವಾಗಿ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಒನ್, ಅನದರ್ ಸೋರ್ಸಸ್ ಆಫ್ ಹೈಪೋಥಿಸಿಸ್. ಅಂದರೆ ಫೈಂಡಿಂಗ್ಸ್ ಆಫ್ ಅದರ್ಸ್ ಅಂತಕ್ಕಂಥ, ಅಂದರೆ ಇತರೆಯವರ ಅಧ್ಯಯನಗಳು ಅಥವಾ ಇತರೆ ಅಧ್ಯಯನಗಳ ಶೋಧಗಳು ಅಂತೇಳಿ ಕರಿತೀವಿ. ಇತರೆ ಅಧ್ಯಯನಗಳ ಶೋಧಗಳು ಅಥವಾ ಆವಿಷ್ಕಾರಗಳು ಅಂತಕ್ಕಂಥ, ಈ ಥರ ಆವಿಷ್ಕಾರಗಳು ಅಂದರೆ ಬೇರೆಯವರು ಯಾರ್ಯಾರು ತನ್ನ ಸಾಮಾಜಿಕ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನು ಮಾಡಿರ್ತಾರೋ ಅಂತಹ ಎಲ್ಲ ಅಧ್ಯಯನಗಳನ್ನು ಒಬ್ಬ ಸಂಶೋಧಕ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗಿರುತ್ತೆ, ಪರಿಶೀಲನೆ ಮಾಡಬೇಕಾಗಿರುತ್ತೆ. ಆಗ ಅವನಿಗೆ ಪ್ರಕಲ್ಪನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಕೆಲವೊಂದು ಅಂಶಗಳು ಆ ಅಧ್ಯಯನಗಳಿಂದ ದೊರೆಯುತ್ತವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಹೈಪೋಥಿಸಿಸ್ ಮೇ ಆರಿಜಿನೇಟ್ ಫ್ರಮ್ ಫೈಂಡಿಂಗ್ಸ್ ಆಫ್ ಅದರ್ ಸ್ಟಡೀಸ್ ಆರ್ ಸ್ಟಡೀಸ್. A hypothesis may originate from ಫೈಂಡಿಂಗ್ಸ್ ಆಫ್ ಅದರ್ ಸ್ಟಡಿ ಆರ್ ಸ್ಟಡೀಸ್. ಅಂದರೆ ಬೇರೆಯವರ ಅಧ್ಯಯನಗಳನ್ನು ಅಥವಾ ಇತರ ಅಧ್ಯಯನಗಳ ಆವಿಷ್ಕಾರಗಳಿಂದಲೂ ಕೂಡ ಪ್ರಕಲ್ಪನೆಯನ್ನು ಊಹಿಸಿಕೊಳ್ಬೋದು ಅಥವಾ ರಚಿಸಿಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಪ್ರಕಲ್ಪನೆ ರಚನೆ ಇತರ ಅಧ್ಯಯನಗಳಿಂದ ಆವಿಷ್ಕಾರಗಳಿಂದ ಆಗುತ್ತೆ ಅಂತಕ್ಕಂಥದ್ದು. ಎ ಹೈಪೋಥಿಸಿಸ್ ದಟ್ ರೆಸ್ಟ್ಸ್ ಆನ್ ದ ಫೈಂಡಿಂಗ್ಸ್ ಆಫ್ ಅದರ್ ಸ್ಟಡೀಸ್ ಈಸ್ ಆಬ್ವಿಯಸ್ಲಿ free from the first limitation. There is no assurance that it may relate with other studies ಅಂತಕ್ಕಂಥ. ಅಂದರೆ ಈ ಇತರ ಅಧ್ಯಯನಗಳು ಅಥವಾ ಇತರ ಶೋಧಗಳ ಅಥವಾ ಇತರ ಅಧ್ಯಯನಗಳ ಆವಿಷ್ಕಾರಗಳ ಮೇಲೆ ಅವಲಂಬಿತವಾಗಿರುವ ಒಂದು ಪ್ರಕಲ್ಪನೆಯು ಮೊದಲ ಮಿತಿಯಿಂದ ಮುಕ್ತವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಇದು ಇತರ ಅಧ್ಯಯನಗಳೊಂದಿಗೆ ಸಂಬಂಧ ಹೊಂದಿರಬಹುದು ಎಂಬ ಭರವಸೆ ಇಲ್ಲ. ಅಂತಹ ಪ್ರಕಲ್ಪನೆಯು ಸಾಬೀತಾದರೆ ಇದು ಇಂದಿನ ಅಧ್ಯಯನದ ಆವಿಷ್ಕಾರಗಳನ್ನು ದೃಢೀಪಡಿಸುತ್ತದೆ ಅಥವಾ ದೃಢೀಕರಿಸುತ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇಫ್ ಸಚ್ ಹೈಪೋಥಿಸಿಸ್ ಈಸ್ ಪ್ರೂವ್ಡ್, ಇಟ್ ಕನ್ಫರ್ಮ್ಸ್ ಫೈಂಡಿಂಗ್ಸ್ ಆಫ್ ದ ಅರ್ಲಿಯರ್ ಸ್ಟಡೀಸ್, ದೋ ಇಟ್ replicates earlier study conducted in different ಕಾಂಕ್ರೀಟ್ ಕಂಡೀಷನ್ಸ್ ಅಂತಕ್ಕಂಥ. ಅಂದರೆ ಇದು ಇಂದಿನ ಅಧ್ಯಯನದ ಆವಿಷ್ಕಾರಗಳನ್ನು ದೃಢಪಡಿಸುತ್ತದೆ. ಆದರೂ ಇದು ವಿಭಿನ್ನ ಅಧ್ಯಯನವನ್ನು ಇಂದಿನ ಕಾಂಕ್ರೀಟ್ ಪರಿಸ್ಥಿತಿಗಳಲ್ಲಿ ಪುನರಾವರ್ತಿಸುತ್ತದೆ. ಅಂದರೆ ಪರೀಕ್ಷೆಯನ್ನು ಪುನರಾವರ್ತಿಸಲು ಇತರ ಅಧ್ಯಯನಗಳ ಶೋಧಗಳಿಂದ ಪ್ರಕಲ್ಪನೆಯನ್ನು ಅಭಿವೃದ್ಧಿಪಡಿಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಅಂದರೆ ಇತರ ಅಧ್ಯಯನಗಳನ್ನು ಅಧ್ಯಯನ ಮಾಡೋದ್ರಿಂದಲೂ ಕೂಡ ಪ್ರಕಲ್ಪನೆಗಳನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥದ್ದು. ಅಂದರೆ ಬಹುತೇಕ ಸಂದರ್ಭಗಳಲ್ಲಿ ಸಂಶೋಧಕರು ಈಗಾಗಲೇ ನಿರೂಪಿಸಲ್ಪಟ್ಟ ಇಲ್ಲವೇ ರುಜುವಾತಾದ ತೀರ್ಪುಗಳನ್ನು ಆಧರಿಸಿಯೇ ಪ್ರಕಲ್ಪನೆಯನ್ನು ರೂಪಿಸಲು ಪ್ರಯತ್ನಿಸುವುದುಂಟು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಈಗಾಗಲೇ ರುಜುವಾತುಪಡಿಸಿದ ಅಥವಾ ನಿರೂಪಿಸಲ್ಪಟ್ಟ ತೀರ್ಪುಗಳನ್ನು ಆಧರಿಸಿಯೇ ಪ್ರಕಲ್ಪನೆಗಳನ್ನು ರಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂತೆಯೇ ಇತರೆ ಅಧ್ಯಯನಗಳ ಶೋಧನೆಗಳನ್ನು ಸಹ ಪ್ರಕಲ್ಪನೆಯ ಒಂದು ಮಹತ್ವದ ಮೂಲವಾಗಿ ಪರಿಗಣಿಸಲಾಗಿದೆ. ಅಂದರೆ ಇತರೆ ಅಧ್ಯಯನಗಳು ಕೂಡ ಪ್ರಕಲ್ಪನೆಯ ಒಂದು ಮೂಲ. ಯಾಕಂದರೆ ಬೇರೆ ಬೇರೆ ಅಧ್ಯಯನಗಳಲ್ಲಿ ತನ್ನ ಸಂಶೋಧನಾ ವಿಷಯದ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಂಡಿದ್ದಾರೆ, ಯಾವ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಫೈಂಡಿಂಗ್ಸ್ ಅದರ್ಸ್ ಅಂತ ಕರಿತೀವಿ. ಫೈಂಡಿಂಗ್ಸ್ ಅದರ್ ಸ್ಟಡೀಸ್ ಅಂತಕ್ಕಂಥ. ಅಂದರೆ ಬೇರೆ ಬೇರೆ ಅಧ್ಯಯನಗಳನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್ ಸೋರ್ಸಸ್ ಅಂದರೆ ಇಮ್ಯಾಜಿನೇಷನ್ ಆ್ಯಂಡ್ ಥಿಂಕಿಂಗ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅವನು ಯೋಚನೆ ಮಾಡಬೇಕು ಮತ್ತು ಇಮ್ಯಾಜಿನೇಷನ್ ಮಾಡಬೇಕು, ಕಲ್ಪನೆಯನ್ನು ಮಾಡ್ಕೊಳ್ಬೇಕು, ಊಹೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಮ್ಯಾಜಿನೇಷನ್ ಆ್ಯಂಡ್ ಥಿಂಕಿಂಗ್. ಎ ಕ್ರಿಯೇಟಿವ್ ಥಿಂಕಿಂಗ್ ಆ್ಯಂಡ್ ಇಮ್ಯಾಜಿನೇಷನ್ ಆಫ್ ರಿಸರ್ಚರ್ ಎಸ್ ಸಮ್ಟೈಮ್ಸ್ ಹೆಲ್ಪ್ ಇನ್ ಫಾರ್ಮುಲೇಟಿಂಗ್ ಎ ಗುಡ್ ಹೈಪೋಥಿಸಿಸ್. ಕೆಲವೊಂದು ಬಾರಿ ಈ ಸಂಶೋಧಕನ ಸೃಜನಶೀಲ ಚಿಂತನೆ ಮತ್ತು ಕಲ್ಪನೆ ಕೆಲವೊಮ್ಮೆ ಉತ್ತಮ ಪ್ರಕಲ್ಪನೆಯನ್ನು ರೂಪಿಸುವಲ್ಲಿ ಸಹಕಾರಿಯಾಗಿರುತ್ತದೆ ಅಥವಾ ಸಹಾಯ ಮಾಡುತ್ತದೆ.
ಅವನ ಸೃಜನಶೀಲತೆ ಅಂತಕ್ಕಂಥದ್ದು, ಅವನ ಸೃಜನಶೀಲತೆ, ಎ ಕ್ರಿಯೇಟಿವ್ ಥಿಂಕಿಂಗ್, ಅವನಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇರುತ್ತೆ, ಎಷ್ಟು ಸೃಜನಶೀಲತೆ ಇರುತ್ತೆ, ಆ ಸೃಜನಶೀಲತೆ ಚಿಂತನೆ ಮತ್ತು ಅವನ ಒಂದು ಕಲ್ಪನೆ ಕೆಲವೊಂದು ಬಾರಿ ಉತ್ತಮ ಪ್ರಾಕಲ್ಪನೆಯನ್ನು ರೂಪಿಸುವಲ್ಲಿ ಭಾಳ ಸಹಕಾರಿಯಾಗಿರುತ್ತೆ. ಅವನಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಇಲ್ಲ ಅಂದರೆ ಕ್ರಿಯೇಟಿವಿಟಿ ಅಂತಕ್ಕಂಥದ್ದಿಲ್ಲ ಅಂದರೆ ಸೃಜನಶೀಲತೆ ಅಂದರೆ ಹೊಸದಾಗಿರ್ತಕ್ಕಂಥ ಆಲೋಚನೆಗಳು, ಚಿಂತನೆಗಳು ಬರಬೇಕು ಅವನಲ್ಲಿ, ಹೊಸದಾಗಿರ್ತಕ್ಕಂಥ ಮತ್ತು ಭಾಳ ವಿಭಿನ್ನವಾಗಿರ್ತಕ್ಕಂಥ ಮತ್ತು ಭಾಳ ಸಮಾಜಕ್ಕೆ ಅವು ಹೊಂದ್ಕೊಳ್ತಕ್ಕಂಥ, ಅವನ ಸಂಶೋಧನೆಗೆ, ಸಮಾಜಕ್ಕೆ, ಸಮುದಾಯಕ್ಕೆ, ಒಟ್ಟಾರೆ ವಿಷಯಗಳಿಗೆ ಹೊಂದ್ಕೊಳ್ತಕ್ಕಂಥ ಒಂದು ಸೃಜನಶೀಲತೆ ಅಂದರೆ ಹೊಸದಾಗಿರ್ತಕ್ಕಂಥ ಅಂಶಗಳು ಬರಬೇಕು. ಆಗ ಪ್ರಾಕಲ್ಪನೆ ರೂಪಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಪರ್ಸನಲ್ ಐಡಿಯಾಸ್ ಆ್ಯಂಡ್ ಥಿಂಕಿಂಗ್ ಕೇಪಬಿಲಿಟೀಸ್ ಆಫ್ ರಿಸರ್ಚರ್ would lead to greater number of hypothesis formulation as well as control over the problem as well as ಕಂಟ್ರೋಲ್ ಓವರ್ ದ ಪ್ರಾಬ್ಲಮ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಳಿಕ್ಕೆ ಅವನ ವೈಯಕ್ತಿಕ ಚಿಂತನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಅವನ ಕಲ್ಪನೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ವೈಯಕ್ತಿಕ ವಿಚಾರಗಳು ಮತ್ತು ಸಂಶೋಧಕರ ಆಲೋಚನಾ ಸಾಮರ್ಥ್ಯಗಳು ಹೆಚ್ಚಿನ ಸಂಖ್ಯೆಯ ಪ್ರಾಕಲ್ಪನೆಯ ಸೂತ್ರೀಕರಣಕ್ಕೆ ಅಂದರೆ ಪ್ರಾಕಲ್ಪನೆಯ ರಚನೆಗೆ ಮತ್ತು ಸಮಸ್ಯೆಯ ಮೇಲೆ ನಿಯಂತ್ರಣಕ್ಕೆ ಕಾರಣವಾಗಬಹುದು ಅಂತಕ್ಕಂಥ. ಅಂದರೆ ಅವನ ಏನು ಪರ್ಸನಲ್ ಐಡಿಯಾಸ್ ಆ್ಯಂಡ್ ಥಿಂಕಿಂಗ್ ಕೇಪಬಿಲಿಟೀಸ್ ಆಫ್ ರಿಸರ್ಚರ್ ವುಡ್ ಲೀಡ್ ಟು ಗ್ರೇಟರ್ ನಂಬರ್ ಆಫ್ ಹೈಪೋಥಿಸಿಸ್ ಫಾರ್ಮುಲೇಷನ್ ಆ್ಯಸ್ ವೆಲ್ ಆ್ಯಸ್ ಕಂಟ್ರೋಲ್ ಓವರ್ ದ ಪ್ರಾಬ್ಲಮ್. ಅಂದರೆ ಆ ಸಮಸ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಅವನ ಇಮ್ಯಾಜಿನೇಷನ್ನು, ಅವನ ಥಿಂಕಿಂಗ್ ಸಹಕಾರಿಯಾಗಿರುತ್ತೆ. ಅದೇ ರೀತಿ ಅವನು ಏನು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಳಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಅಬ್ಸರ್ವೇಷನ್ ಅಂತಕ್ಕಂಥದ್ದು. ಅಬ್ಸರ್ವೇಷನ್, ಅವಲೋಕನ ಅಂದರೆ ಏನು, ಈಗಾಗಲೇ ಹೇಳಿದ್ದೀನಿ ನಾನು. ಅವಲೋಕನ ಅಂದರೆ ಏನು ಘಟನೆ ನಡೆಯುತ್ತೆ, ಆ ಘಟನೆಯನ್ನು ಒಬ್ಬ ಸಂಶೋಧಕ ತಾನೇ ಸ್ವತಃ ನೇರವಾಗಿ ತನ್ನ ಕಣ್ಣುಗಳಿಂದ ವೀಕ್ಷಿಸ್ತಕ್ಕಂಥ ಒಂದು ಘಟನೆಯನ್ನು ಅಥವಾ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ಅವಲೋಕನ ಅಂತ ಹೇಳಿ ಕರಿತೀವಿ. ಅಬ್ಸರ್ವೇಷನ್ ಅಂತಕ್ಕಂಥದ್ದು. ಅಬ್ಸರ್ವೇಷನ್ ಅದು ಮುಂದೆ ಅಧ್ಯಾಯದಲ್ಲಿ ಬರುತ್ತೆ, ಅದನ್ನು ಅಲ್ಲಿ ವಿವರವಾಗಿ ತಿಳ್ಕೊಳ್ಳಿರಂಥ. ಅದು ಅವಲೋಕನ ಅಂದ್ರೇನು, ಅವಲೋಕನದ ಪ್ರಕಾರಗಳು, ಅವಲೋಕನದ ಅನುಕೂಲಗಳು, ಅನಾನುಕೂಲಗಳು ಅದೆಲ್ಲನೂ ಕೂಡ ನಿಮ್ಮ ಸಿಲೆಬಸ್ಸಲ್ಲಿದೆ. ಇಲ್ಲಿ ಅಬ್ಸರ್ವೇಷನ್ ಅಂತಕ್ಕಂಥದ್ದು. ಅಬ್ಸರ್ವೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹೈಪೋಥಿಸಿಸ್ ಅಂತಕ್ಕಂಥ. ಇನ್ ಕನ್ಸಿಡರೇಷನ್ ಆ್ಯಂಡ್ ಅಂಡರ್ಟೇಕಿಂಗ್ ಎ ರಿಸರ್ಚ್ ಪ್ರಾಬ್ಲಮ್ ಅಬ್ಸರ್ವೇಷನ್ ಈಸ್ ನೆಸೆಸರಿ. ಎನಿ ರಿಸರ್ಚ್ ಪ್ರಾಬ್ಲಮ್ ಯು ಟೇಕ್, you consider any research problem, in consideration and undertaking a research problem. ಅಂದರೆ ಒಬ್ಬ ಸಂಶೋಧಕ ಅಂತಕ್ಕಂಥವನು ಸಂಶೋಧನಾ ಸಮಸ್ಯೆಯನ್ನು ಪರಿಗಣಿಸಿ ಅಥವಾ ಕೈಗೊಳ್ಳುವಾಗ ವೀಕ್ಷಣೆ ಅಥವಾ ಅವಲೋಕನ ಅಗತ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ನೀನು ಒಂದು ಬಾರಿ ನಿನ್ನ ಸಂಶೋಧನಾ ವಿಷಯ ಸೆಲೆಕ್ಟ್ ಆಯಿತು ಅಥವಾ ಅಂತಿಮ ಆಯಿತು, ಅದನ್ನು ಆಯ್ಕೆ ಮಾಡ್ಕೊಂಡು ಅಂತಂದರೆ ಅದರ ಬಗ್ಗೆ ಅವನ ಅಬ್ಸರ್ವೇಷನ್ನು ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ದ ಕಲೆಕ್ಷನ್ ಆಫ್ ಪ್ರೀವಿಯಸ್ ಫ್ಯಾಕ್ಟ್ಸ್ ಆ್ಯಂಡ್ ಕರೆಂಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ದಿ ಪ್ರಾಬ್ಲಮ್ ಲೀಡ್ ಟು ದ ಫಾರ್ಮುಲೇಷನ್ ಆಫ್ ಗುಡ್ ಹೈಪೋಥಿಸಿಸ್. ಯು ಸಿ, ದ ಕಲೆಕ್ಷನ್ ಆಫ್ ಪ್ರೀವಿಯಸ್ ಫ್ಯಾಕ್ಟ್ಸ್ ಆ್ಯಂಡ್ ಕರೆಂಟ್ ಫ್ಯಾಕ್ಟ್ಸ್ ಅಂದರೆ ಹಿಂದೆ ಮತ್ತು ಈಗ ಪ್ರಸ್ತುತ, ರಿಲೇಟೆಡ್ ಟು ದಿ ಪ್ರಾಬ್ಲಮ್ ಲೀಡ್ ಟು ದ ಫಾರ್ಮುಲೇಷನ್ ಆಫ್ ಗುಡ್ ಹೈಪೋಥಿಸಿಸ್ ಅಂತಕ್ಕಂಥ. ಅಂದರೆ ಇಲ್ಲಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ಹೇಗೆ ರಚಿಸ್ಕೊಳ್ಬೇಕಪ್ಪ ಅಂದರೆ ಹಿಂದಿನ ಸಂಗತಿಗಳ ಸಂಗ್ರಹ ಮತ್ತು ಸಮಸ್ಯೆಗೆ ಸಂಬಂಧಿತ ಪ್ರಸ್ತುತ ಸಂಗತಿಗಳ ಇಂದ ಉತ್ತಮ ಪ್ರಾಕಲ್ಪನೆಯ ರಚನೆಗೆ ಕಾರಣವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಹಿಂದೆ ಹೇಗೆ ಒಂದು ಸಮಸ್ಯೆಯನ್ನು ನೋಡ್ತಾಯಿದ್ರು ಮತ್ತು ಇವತ್ತು ಆ ಸಮಸ್ಯೆಗೆ ಪ್ರಸ್ತುತ ಸಂಗತಿಗಳ ಇವೆರಡನ್ನೂ ಕೂಡ ನಾವು ಕ್ರೋಢೀಕರಿಸಿದಂಥ ಸಂದರ್ಭಗಳು ಉತ್ತಮ ಪ್ರಾಕಲ್ಪನೆಯ ರಚನೆಗೆ ಕಾರಣವಾಗುತ್ತದೆ ಅಂತಕ್ಕಂಥ. ಅಂದರೆ ಈ ಪ್ರಾಕಲ್ಪನೆಯನ್ನು ವೀಕ್ಷಣೆಯಿಂದಲೂ ಕೂಡ ಪಡೆಯಬಹುದು. ಉದಾಹರಣೆಗೆ ಮಾರುಕಟ್ಟೆಯಲ್ಲಿನ ಬೆಲೆಯ ನಡವಳಿಕೆಯನ್ನು ಗಮನಿಸುವುದರಿಂದ ನಾವು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಫ್ರಮ್ ಅಬ್ಸರ್ವೇಷನ್ ಆಫ್ ಪ್ರೈಸ್ ಬಿಹೇವಿಯರ್ ಇನ್ ಮಾರ್ಕೆಟ್, ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಆನ್ ಆರ್ಟಿಕಲ್ ಕೆನ್ ಬಿ ಹೈಪೋಥಿಸೈಸ್ಡ್ ಅಂತಕ್ಕಂಥ. ಅಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿನ ಬೆಲೆ ನಡವಳಿಕೆಯನ್ನು ಗಮನಿಸುವುದರಿಂದ ಅವುಗಳ ಸಂಬಂಧ ಆದ ಮೇಲೆ ನಾವು ಏನು ಬೇಡಿಕೆ ಮತ್ತು ಪೂರೈಕೆಯಿಂದ ಬೆಲೆಯನ್ನು ಯಾವ ರೀತಿ ಇದಾಗಿರುತ್ತೆ ಅಂತಕ್ಕಂಥದ್ದು ನಿಗದಿ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೋದು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಫ್ರಮ್ ಅಬ್ಸರ್ವೇಷನ್ ಆಫ್ ಪ್ರೈಸ್ ಬಿಹೇವಿಯರ್ ಇನ್ ಅ ಮಾರ್ಕೆಟ್, ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಆ್ಯನ್ ಆರ್ಟಿಕಲ್. ಅಂದರೆ ಬೆಲೆ ಮತ್ತು ಬೇಡಿಕೆ ಇವೆರಡರಿಂದ ಬೇಡಿಕೆ ಹೆಚ್ಚಾಗಿದ್ದರೆ ಬೆಲೆನೂ ಹೆಚ್ಚಾಗಿರುತ್ತೆ.
ಬೆಲೆನೂ ಬೇಡಿಕೆ ಕಡಿಮೆ ಆಗಿದರೆ ಬೆಲೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ಟೊಮೊಟೊನ 10 ಕೆ ಜಿ ಇದೆ, ಅಲ್ಲಿ 20 ಜನ ಬಂದಿದ್ದಾರೆ ಅಂದರೆ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಟೊಮೊಟೊ 10 ಕೆ ಜಿ ಇದೆ, ಯಾರು ಒಬ್ಬರು ಇಲ್ಲ ಅಥವಾ ಒಬ್ಬನೇ ಇದ್ದಾನೆ ಅಂದರೆ ಅದ್ರ ಬೆಲೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ ಅಂತಕ್ಕಂಥ. ವೆನ್ ಡಿಮ್ಯಾಂಡ್ ಈಸ್ ಇನ್ಕ್ರೀಸ್ ಆಟೋಮೆಟಿಕಲಿ ಪ್ರೈಸ್ ಆಲ್ಸೋ ಇನ್ಕ್ರೀಸ್. ವೆನ್ ಡಿಮ್ಯಾಂಡ್ ಈಸ್ ಡಿಕ್ರೀಸ್ ಆಟೋಮೆಟಿಕಲಿ ಪ್ರೈಸ್ ಈಸ್ ಆಲ್ಸೋ ಡಿಕ್ರೀಸ್ ಅಂತಕ್ಕಂಥದ್ದು. ಇದರ ಆಧಾರದ ಮೇಲೆ ಅಲ್ಲಿ ಪ್ರೈಸು ನಿರ್ಧಾರ ಆಗ್ತಕ್ಕಂಥದ್ದು, ಬೇಡಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಇದೆ. ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಬೇಡಿಕೆ ಹೆಚ್ಚಾಗಿದ್ದಾಗ ಬೆಲೆನೂ ಕೂಡ ಹೆಚ್ಚಾಗುತ್ತೆ, ಬೇಡಿಕೆ ಕಡಿಮೆ ಆದಾಗ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ನೋಡಿದ್ರೇ ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಅನಾಲಜೀಸ್ ಅಂತಕ್ಕಂಥ. ಅನಾಲಜೀಸ್ ಆರ್ ಅನದರ್ ಸೋರ್ಸ್ ಆಫ್ ಹೈಪೋಥಿಸಿಸ್. Analogies are another sources of hypothesis. Julian Huxley has pointed out that causal observation in nature or in the framework of another science may be a fertile sources of hypothesis ಅಂತಕ್ಕಂಥ. ಅಂದರೆ ಇಲ್ಲಿ ಅನಾಲಜಿಸ್ ಅಂದರೆ ಏನು ಅಂತಕ್ಕಂಥ. ಅನಾಲಜಿ ಅಂತಂದರೆ ಇಲ್ಲಿ ಏನು ಹೇಳ್ತಾನಪ್ಪ ಅಂದರೆ ಸಾಮ್ಯ, ಸಾದೃಶ್ಯ, ಸಮಾನತೆ, ಹೋಲಿಕೆ ಅಂತೆಲ್ಲನೂ ಕೂಡ ಹೇಳ್ತಾನೆ. ಅನಾಲಜಿ ಅಂತ ಅಂದರೆ ಸಾಮ್ಯ, ಸಾದೃಶ್ಯ, ಸಮಾನತೆ, ಹೋಲಿಕೆ ಮಾಡ್ತಕ್ಕಂಥದ್ದು. ಇಲ್ಲಿ ನಮಗೆ ಸೂಟಬಲ್ ವರ್ಡ್ ಅಂತಕ್ಕಂಥದ್ದು ಹೋಲಿಕೆ. ಅಂದರೆ ಎರಡು ಸಾದೃಶ್ಯಗಳು, ಎರಡು ವ್ಯಕ್ತಿಗಳ ನಡುವೆ ಯಾವ ರೀತಿಯಾದಂಥ ಸಾದೃಶ್ಯತೆ ಇದೆ, ಹೋಲಿಕೆ ಇದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಾದೃಶ್ಯಗಳು ಅಂತ ಹೇಳ್ಬೋದು ಅಥವಾ ಹೋಲಿಕೆ ಅಂತಲೂ ಕೂಡ ನಾವು ಹೇಳ್ಬೋದು. ಹೋಲಿಕೆಯು ಕೂಡ ಮತ್ತೊಂದು ಪ್ರಾಕಲ್ಪನೆಯ ಮೂಲವಾಗಿದೆ ಅಂತಕ್ಕಂಥ. ಅಂದರೆ ಪ್ರಕೃತಿಯಲ್ಲಿ ಅಥವಾ ಇನ್ನೊಂದು ವಿಜ್ಞಾನದ ಚೌಕಟ್ಟಿನಲ್ಲಿ ಸಾಂದರ್ಭಿಕ ಅವಲೋಕನವು ಪ್ರಾಕಲ್ಪನೆಯ ಫಲವತ್ತಾದ ಮೂಲವಾಗಿರಬಹುದು ಎಂದು ಜೂಲಿಯನ್ ಎಕ್ಸ್ಲೆ ಅಂತಕ್ಕಂಥವನು ಗಮನವನ್ನು ಸೆಳೆದಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ಇಲ್ಲಿ ನೋಡಿ ಅವನು ಏನು ಹೇಳ್ತಾನಪ್ಪ ಅಂದರೆ ಜೂಲಿಯನ್ ಎಕ್ಸ್ಲೆ ಏನು ಹೇಳ್ತಾನಪ್ಪ ಅಂತಂದರೆ ಇಲ್ಲಿ ಪ್ರಕೃತಿಯಲ್ಲಿ ಅಥವಾ ಇನ್ನೊಂದು ವಿಜ್ಞಾನದ ಚೌಕಟ್ಟಿನಲ್ಲಿ ಸಾಂದರ್ಭಿಕ ಅವಲೋಕನವು ಪ್ರಾಕಲ್ಪನೆಯ ಮತ್ತೊಂದು ಮೂಲವಾಗಿರಬಹುದು ಅಂತ ಹೇಳ್ತಾನೆ. ಜೂಲಿಯನ್ ಹಕ್ಸ್ಲೆ ಹ್ಯಾಸ್ ಪಾಯಿಂಟೆಡ್ ಔಟ್ ದಟ್ ಕ್ಯಾಸುಯಲ್ ಅಬ್ಸರ್ವೇಷನ್ ಇನ್ ನೇಚರ್ or in the framework of another science may be a fertile source of hypothesis. ಪ್ರಕೃತಿಯಲ್ಲಿ ಅಥವಾ ಇನ್ನೊಂದು ವಿಜ್ಞಾನದ ಚೌಕಟ್ಟಿನಲ್ಲಿ ಸಾಂದರ್ಭಿಕ ಅವಲೋಕನವು ಪ್ರಾಕಲ್ಪನೆಯ ಒಂದು ಪ್ರಮುಖ ಮೂಲವಾಗಿರಬಹುದು ಎಂದು ಜೂಲಿಯನ್ ಎಕ್ಸ್ಲೆ ಅಂತಕ್ಕಂಥವನು ಅಭಿಪ್ರಾಯವನ್ನು ಪಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. Hypothesis of social physics is also based on analogy. ಅಂತಕ್ಕಂಥದ್ದು. ಅಂದರೆ ಸಮಾಜಶಾಸ್ತ್ರ ಸಿದ್ಧಾಂತದಲ್ಲಿ ಒಂದು ಪ್ರಮುಖ ಸಾಮಾಜಿಕ ಭೌತಶಾಸ್ತ್ರದ ಕಲ್ಪನೆಯು ಸಹ ಸಾದೃಶ್ಯವನ್ನು ಆಧರಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸಾಮಾಜಿಕ ಭೌತಶಾಸ್ತ್ರದ ಕಲ್ಪನೆಯು ಸಹ ಸಾದೃಶ್ಯವನ್ನು ಆಧರಿಸಿದೆ. ನಾನು ಈಗಾಗಲೇ ಹಿಂದಿನ ಸೆಷನ್ನಲ್ಲಿ ನಾನು ಹಿಂದೆ ಹೇಳಬೇಕಾದಾಗ ಹೇಳಿದೆ, ಸಾದೃಶ್ಯತೆ ಅಂದರೆ ಹೋಲಿಕೆ, ರಿಲೇಟಿವಿಟಿ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಅವಲೋಕನದಿಂದ ಪ್ರಾಕಲ್ಪನೆಯು ಹುಟ್ಟಿದಾಗ ಅದೇ ಪದವನ್ನು ಸಮಾಜಶಾಸ್ತ್ರಕ್ಕೆ ತೆಗೆದುಕೊಳ್ಳಲಾಗಿದೆ. ಇದು ಸಮಾಜಶಾಸ್ತ್ರ ಸಿದ್ಧಾಂತದಲ್ಲಿ ಒಂದು ಪ್ರಮುಖ ಉಪಾಯವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ hypothesis of social physics is also based on analogy. When the hypothesis was born out by social observation, the same terms was taken into sociology. It has become important idea in sociological theory. ಅಂತ. ಅಂದರೆ ಇಲ್ಲಿ ಸಾದೃಶ್ಯವನ್ನು ಯಾವಾಗಲೂ ನಾವು ಒಂದು ಹೋಲಿಕೆಯನ್ನು ಮಾಡ್ತಾ ಹೋಗ್ತೀವಿ. ಸಾದೃಶ್ಯತೆ ಅಂದರೆ ಹೋಲಿಕೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಾಮಾಜಿಕ ಅವಲೋಕನದಿಂದ ಪ್ರಾಕಲ್ಪನೆ ಹುಟ್ಟಿದಾಗ ಅದೇ ಪದವನ್ನು ಸಮಾಜ ಶಾಸ್ತ್ರಕ್ಕೆ ತೆಗೆದುಕೊಳ್ಳಲಾಗಿದೆ. ಇದು ಸಮಾಜಶಾಸ್ತ್ರ ಸಿದ್ಧಾಂತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು
ಅಂಶವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ಹೇಳಿ. ಇಟ್ ಹ್ಯಾಸ್ ಬಿಕಮ್ ಇಂಪಾರ್ಟೆಂಟ್ ಐಡಿಯಾ ಸೋಷಿಯಲಾಜಿಕಲ್ ಥಿಯರಿ, ಇದೊಂದು ಉಪಾಯ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ. ಇದೊಂದು ಇಟ್ ಹ್ಯಾಸ್ ಬಿಕಮ್ ಆ್ಯನ್ ಇಂಪಾರ್ಟೆಂಟ್ ಐಡಿಯಾ ಇನ್ ಸೋಷಿಯಲಾಜಿಕಲ್ ಥಿಯರಿ, ಸಾಮಾಜಿಕ ಸಿದ್ಧಾಂತಗಳಲ್ಲಿ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಯನದ ಮಾರ್ಗವಾಗಿದೆ, ಉಪಾಯವಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. Although analogy is not always considered at the time of formulation of hypothesis, it is generally satisfactory when it has some structural analogies to other well-established theories. Although analogy is not always considered, ಈ ಅನಾಲಜಿಯನ್ನು ಯಾವಾಗಲೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ ಅಂತಕ್ಕಂಥ. ಅಂದರೆ ಉತ್ತಮವಾಗಿ ಸ್ಥಾಪಿತವಾದ ಇತರ ಸಿದ್ಧಾಂತಗಳಿಗೆ ಕೆಲವು ರಚನಾತ್ಮಕ ಸಾದೃಶ್ಯಗಳನ್ನು ಹೊಂದಿರುವಾಗ ಇದು ಸಾಮಾನ್ಯವಾಗಿ ತೃಪ್ತಿಕರವಾಗಿರುತ್ತದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಾದೃಶ್ಯವನ್ನು ಯಾವಾಗಲೂ ಪರಿಗಣಿಸಲಾಗದಿದ್ದರೂ ಕೂಡ ಪ್ರಾಕಲ್ಪನೆಯನ್ನು ರೂಪಿಸಿಕೊಳ್ಳುವ ಸಮಯದಲ್ಲಿ, ಸಾದೃಶ್ಯವನ್ನು ಯಾವಾಗಲೂ ಪರಿಗಣಿಸಲಾಗದಿದ್ದರೂ ಕೂಡ ಪ್ರಾಕಲ್ಪನೆಯನ್ನು ರೂಪಿಸಿಕೊಳ್ಳುವ ಸಮಯದಲ್ಲಿ ಉತ್ತಮವಾಗಿ ಸ್ಥಾಪಿತವಾದ ಇತರ ಸಿದ್ಧಾಂತಗಳಿಗೆ ಕೆಲವು ರಚನಾತ್ಮಕ ಸಾದೃಶ್ಯಗಳನ್ನು ಹೊಂದಿರುವಾಗ ಇದು ಸಾಮಾನ್ಯವಾಗಿ ತೃಪ್ತಿಕರವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆಲ್ದೋ ಅನಾಲಜಿ ಇಸ್ ನಾಟ್ ಆಲ್ವೇಸ್ ಕನ್ಸಿಡರ್ಡ್, ಯಾವಾಗಲೂ ಕೂಡ ಇದನ್ನು ಆಗಲ್ಲ. ಅಟ್ ದ ಟೈಮ್ ಆಫ್ ಫಾರ್ಮುಲೇಷನ್ ಆಫ್ ಹೈಪೋಥಿಸಿಸ್ ಇಟ್ಸ್ ಜನರಲಿ ಸ್ಯಾಟಿಸ್ಫ್ಯಾಕ್ಟರಿ ವೆನ್ ಇಟ್ ಹ್ಯಾಸ್ ಸಮ್ ಸ್ಟ್ರಕ್ಚರಲ್ ಅನಾಲಜೀಸ್ ಟು ಅದರ್ ವೆಲ್ ಎಸ್ಟಾಬ್ಲಿಷ್ಡ್ ಥಿಯರೀಸ್ ಅಂತಕ್ಕಂಥ. ಅಂದರೆ ಸಾದೃಶ್ಯವನ್ನು ಯಾವಾಗಲೂ ಪರಿಗಣಿಸಲಾಗದಿದ್ದರೂ ಕೂಡ ಪ್ರಾಕಲ್ಪನೆಯನ್ನು ರಚಿಸಿಕೊಳ್ಳುವ ಸಮಯದಲ್ಲಿ ಉತ್ತಮವಾಗಿ ಸ್ಥಾಪಿತವಾದ ಇತರ ಸಿದ್ಧಾಂತಗಳಿಗೆ ಕೆಲವು ರಚನಾತ್ಮಕ ಸಾದೃಶ್ಯಗಳನ್ನು ಹೊಂದಿರುವಾಗ ಇದು ಸಾಮಾನ್ಯವಾಗಿ ನಮಗೆ ತೃಪ್ತಿಕರವಾಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಫಾರ್ ದ ಸಿಸ್ಟಮ್ಯಾಟಿಕ್ ಸಿಂಪ್ಲಿಸಿಟಿ ಆಫ್ ಅವರ್ ನಾಲೆಡ್ಜ್ ದ ಅನಾಲಜಿ ಆಫ್ ಹೈಪೋಥಿಸಿಸ್ ಬಿಕಮ್ಸ್ ಇನ್ವರ್ಸ್ಲಿ ಎಲ್ಫುಲ್ ಅಂತಕ್ಕಂಥದ್ದು. ಅಂದರೆ ನಮ್ಮ ಜ್ಞಾನದ ವ್ಯವಸ್ಥಿತ ಸರಳತೆಗಾಗಿ ಒಂದು ಪ್ರಾಕಲ್ಪನೆಯ ಸಾದೃಶ್ಯವು ವಿಲೋಮವಾಗಿ ಸಹಾಯ ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ವಿಲೋಮವಾಗಿ ಅಂತ, ರಿವರ್ಸ್ಲಿ ಅಂತಕ್ಕಂಥದ್ದು, ಇನ್ವರ್ಸ್ಲಿ ಅಂದರೆ ಅದನ್ನು ಹಿಮ್ಮುಖವಾಗಿ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ನೆಕ್ಸ್ಟ್ ಫಾರ್ಮುಲೇಷನ್ ಆಫ್ ಅನಾಲಜೀಸ್ hypothesis is considered as an achievement because by doing so its interpretation is made easy ಅಂತಕ್ಕಂಥ. ಅಂದರೆ ಇಲ್ಲಿ ಸಾದೃಶ್ಯದ ಕಲ್ಪನೆಯು ಸೂತ್ರೀಕರಣವನ್ನು ಸಾಧನೆ ಎಂದು ನಿರ್ಣಯಿಸಲಾಗುತ್ತದೆ, ಏಕೆಂದರೆ ಹಾಗೆ ಮಾಡುವುದರಿಂದ ಅದರ ವ್ಯಾಖ್ಯಾನ ಸುಲಭಗೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದರ ವ್ಯಾಖ್ಯಾನ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಏನಿದೆ, ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ಭಾಳ ಸುಲಭವಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಫೋಕ್ ವಿಸ್ಡಮ್ ಅಂತಕ್ಕಂಥದ್ದು. ಫೋಕ್ ವಿಸ್ಡಮ್ ಅಂದರೆ ಜಾನಪದದ ಒಂದು ಜ್ಞಾನ ಅವನಿಗಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಜಾನಪದದ ಜ್ಞಾನ ಅಂತಕ್ಕಂಥ ಅಂದರೆ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನಿಗೆ ಜಾನಪದದ ಜ್ಞಾನದ ಬಗ್ಗೆ ಅರಿವಿರಬೇಕು. ಜನಪದ ಜ್ಞಾನದ ಬಗ್ಗೆ ಅರಿವಿರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಥವಾ ಫೋಕ್ ವಿಸ್ಡಮ್ ಅಂದರೆ ಜ್ಞಾನ ಅಥವಾ ಅರಿವು, ಪ್ರಜ್ಞೆ, ವಿವೇಕ ಅಂತೆಲ್ಲನೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ವಿಸ್ಡಮ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಫೋಕ್ ವಿಸ್ಡಮ್ ಅಂತಕ್ಕಂಥದ್ದು ಜನಪದದ ಜ್ಞಾನ ಅಂತಕ್ಕಂಥದ್ದು ಅಥವಾ ಜನಪದದ ವಿವೇಕ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಅಂದರೆ ಜನಪದದ ಜ್ಞಾನ ಅವನಿಗಿರಬೇಕು ಅಂತಕ್ಕಂಥದ್ದು. ಸಮ್ಟೈಮ್ಸ್ ರಿಸರ್ಚರ್ಸ್ ಗೆಟ್ ದ ಐಡಿಯಾ ಆಫ್ ಹೈಪೋಥಿಸಿಸ್ ಫ್ರಮ್ ಕಾಮನ್ಲಿ held lay beliefs. Example, a caste affects individuals' behavior. Caste affects individual behavior, or that geniuses led unhappy married life, or married women without children are less happy, or that young illiterates married girls are more exploited in giant families, or that being an only child creates barriers in child's development of some personality characteristics, and so on. ಅಂದರೆ ಇಲ್ಲಿ ಕೆಲವೊಂದು ವಿಚಾರಗಳಿದ್ದಾವೆ. ಅದರ ಬಗ್ಗೆ
ಅವನಿಗೆ ಜ್ಞಾನ ಇರಬೇಕು ಅಂತಕ್ಕಂಥದ್ದು, ಜನಪದ ಜ್ಞಾನ ಇರಬೇಕು ಅಂತ. ಅಂದರೆ ಕೆಲವೊಮ್ಮೆ ಸಂಶೋಧಕರು ಸಾಮಾನ್ಯವಾಗಿ ಹಿಡಿದಿಟ್ಟಿರುವ ನಂಬಿಕೆಗಳಿಂದ ಪ್ರಾಕಲ್ಪನೆಯನ್ನು ಪಡೆಯುತ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಕೆಲವೊಮ್ಮೆ ಸಂಶೋಧಕರು ಸಾಮಾನ್ಯವಾಗಿ ಹಿಡಿದಿಟ್ಟಿರುವ ನಂಬಿಕೆಗಳಿಂದ, ಸಮಟೈಮ್ಸ್ ರಿಸರ್ಚರ್ ಗೆಟ್ ಐಡಿಯಾ ಆಫ್ ಎ ಹೈಪೋಥಿಸಿಸ್ ಫ್ರಮ್ ಕಾಮನ್ಲಿ ಹೆಲ್ಡ್ ಲೇ ಬಿಲೀಫ್ಸ್. ಅಂದರೆ ಕೆಲವೊಂದು ನಂಬಿಕೆಗಳಿಂದ, ಅಸ್ತಿತ್ವದಲ್ಲಿರ್ತಕ್ಕಂಥ ಕೆಲವೊಂದು ನಂಬಿಕೆಗಳಿಂದ ಸಂಶೋಧಕರು ಕೆಲವೊಮ್ಮೆ ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂಥ. ಉದಾಹರಣೆಗೆ, ಜಾತಿ ವ್ಯಕ್ತಿಯ ನಡವಳಿಕೆ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು. ಕ್ಯಾಸ್ಟ್ ಅಫೆಕ್ಟ್ಸ್ ಇಂಡಿವಿಜುವಲ್ ಬಿಹೇವಿಯರ್ ಅಂತಕ್ಕಂಥದ್ದು. ಜಾತಿ ವ್ಯಕ್ತಿಯ ನಡವಳಿಕೆ ಮೇಲೆ, ಅಂದರೆ ಅವನು ಯಾವ ಜಾತಿ ಆಗಿರ್ತಾನೋ ಆ ರೀತಿ ನಡ್ಕೊಳ್ತಾರೆ ಅಂತಕ್ಕಂಥ. ಈಗ ಸ್ವಲ್ಪ ಕಷ್ಟ ಆದರೂ ಕೂಡ ಹಿಂದೆ ಭಾರತದಲ್ಲಿ ಜಾತಿ ಅಂತಕ್ಕಂಥದ್ದು ಆ ವ್ಯಕ್ತಿಯ ನಡವಳಿಕೆ ಮೇಲೆ ಪರಿಣಾಮವನ್ನು ಬೀರ್ತಿತ್ತು ಅಂತ. ಅಥವಾ ಪ್ರತಿಭೆಗಳು ಅತೃಪ್ತಿಕರ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆರ್ ದಟ್ ಜೀನಿಯಸ್ ಲೀಡ್ ಅನ್ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರು ಭಾಳ ಬುದ್ಧಿವಂತರಿರ್ತಾರೆ ಅಂತಹ ಬುದ್ಧಿವಂತರಿರ್ತಕ್ಕಂಥವ್ರು, ಪ್ರತಿಭೆ ಅಂತಕ್ಕಂಥದ್ದು ಇರೋಂಥವ್ರು, ಅವರು ಅತೃಪ್ತಿಕರ ದಾಂಪತ್ಯ ಜೀವನವನ್ನು ನಡೆಸ್ತಾರೆ ಅಂತಕ್ಕಂಥ. ಅಥವಾ ಮಕ್ಕಳಿಲ್ಲದ ವಿವಾಹಿತ ಮಹಿಳೆಯರು ಕಡಿಮೆ ಸಂತೋಷದಿಂದಿರ್ತಾರೆ. ಮಕ್ಕಳಿಲ್ಲದ ವಿವಾಹಿತ ಮಕ್ಕಳಿರಲ್ಲ, ವಿವಾಹಿತ ಮಹಿಳೆ, ಅವರಿಗೆ ಸಂತೋಷ ಇರಲ್ಲ. ಅಥವಾ ಅನಕ್ಷರಸ್ಥ ವಿವಾಹಿತ ಹುಡುಗಿಯರು ಜಂಟಿ ಕುಟುಂಬಗಳಲ್ಲಿ ಹೆಚ್ಚು ಶೋಷಣೆಗೆ ಒಳಗಾಗುತ್ತಾರೆ. ಅನಕ್ಷರಸ್ಥ ವಿವಾಹಿತ ಹುಡುಗಿಯರು ಜಂಟಿ ಕುಟುಂಬಗಳಲ್ಲಿ ಹೆಚ್ಚು ಶೋಷಣೆಗೆ ಒಳಗಾಗುತ್ತಾರೆ. ಅಥವಾ ಒಬ್ಬನೇ ಮಗುವಾಗಿರುವುದು ಮಗುವಿನ ಬೆಳವಣಿಗೆಯ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಕೆಲವು ವ್ಯಕ್ತಿತ್ವ ಗುಣಲಕ್ಷಣಗಳು ಮತ್ತು ಹೀಗೆ ಸಾಮಾಜಿಕ ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆಂದು ಆರೋಪಿಸಲಾಗಿದ್ದರೂ ಕೂಡ ಪ್ರತಿಯೊಬ್ಬರಿಗೂ ತಿಳಿದಿರುವ ಸಂಗತಿಗಳು ಅಂತಕ್ಕಂಥ. ಅಂದರೆ ನಿಜ ಎಂಬ ಆಧಾರದ ಮೇಲೆ ಒಂದು ಊಹೆಯನ್ನು ಪರೀಕ್ಷಿಸುವ ಸಾಮಾಜಿಕ ಸಂಶೋಧಕನು ಆಗಾಗ್ಗೆ ಇದು ನಿಜವಲ್ಲ ಎಂದು ಕಂಡುಕೊಳ್ಳುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಪ್ರಾಕಲ್ಪನೆ ಅಂತಕ್ಕಂಥದ್ದು ಏನಿದೆ, ಈ ಪ್ರಾಕಲ್ಪನೆ ಅಂತಕ್ಕಂಥ ಜನಪದ ಸಾಹಿತ್ಯದಲ್ಲಿ ಈ ಥರ ಹೇಳ್ತಾ ಹೋಗ್ತಾರೆ. ಯಾವುದು ಕ್ಯಾಸ್ಟ್ ಅಫೆಕ್ಟ್ಸ್ ಇಂಡಿವಿಜುವಲ್ ಬಿಹೇವಿಯರ್ ಅಂತನೋ, ಅಥವಾ ಜೀನಿಯಸಸ್ ಲೀಡ್ ಅನ್ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತನೋ, ಅಥವಾ ಮ್ಯಾರಿಡ್ ವುಮೆನ್ ವಿತೌಟ್ ಚಿಲ್ಡ್ರನ್ ಆರ್ ಲೆಸ್ ಹ್ಯಾಪಿ ಅಂತನೋ, ದಟ್ ಇಲ್ಲಿಟ್ರೇಟ್ ಮ್ಯಾರಿಡ್ ಗರ್ಲ್ಸ್ ಆರ್ ಮೋರ್ ಎಕ್ಸ್ಪ್ಲಾಯ್ಟೆಡ್ ಇನ್ ಜಾಯಿಂಟ್ ಫ್ಯಾಮಿಲೀಸ್ ಅಂತನೋ, ದಟ್ ಬೀಯಿಂಗ್ ಆನ್ ಓನ್ಲಿ ಚೈಲ್ಡ್ ಕ್ರಿಯೇಟ್ಸ್ ಬ್ಯಾರಿಯರ್ಸ್ ಇನ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಆಫ್ ಸಮ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸೋ ಆನ್. ಈ ಥರದಂಥ ಹೇಳಿಕೆಗಳೇನಿರ್ತವೆ ಹಾಗೆ ಆರೋಪಿಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಲ್ದೋ ಸೋಷಿಯಲ್ ಸೈಂಟಿಸ್ಟ್ಸ್ ಆರ್ ಆಫನ್ accused of starting the obvious social researchers who test a hypothesis based on what everybody knows is true often find that it is not true after all. ಅಂದರೆ ಇದು ಎಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥ ಒಂದು ಸತ್ಯ ಅಂತಕ್ಕಂಥ ನಿಜ ಅಂತಕ್ಕಂಥ ಸಂಗತಿಗಳಾಗಿರ್ತವೆ. ಅದರ ಆಧಾರದ ಮೇಲೆ ಒಂದು ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಸಾಮಾಜಿಕ ಸಂಶೋಧಕನು ಕೆಲವೊಂದು ಬಾರಿ ಇದು ನಿಜವಲ್ಲ ಅಂತಲೂ ಕೂಡ ಅಸತ್ಯಾಂಶಗಳನ್ನು ಕಂಡುಕೊಳ್ತಾನೆ. ಈಗ ಏನು ಹೇಳಿದ್ವಿ, ಜಾತಿ ಆಧಾರದ ಮೇಲೇ ವ್ಯಕ್ತಿ ನಡೀತಾನೆ ಅಂತ ನಾನು ಆಗಲೇ ಅದನ್ನು ಹೇಳ್ಬೇಕಾದ್ರೆ ಎಕ್ಸಾಂಪಲ್ ಹೇಳಿದೆ. ಈಗ ಹಿಂದೆ ಇದ್ದಂಥ ಒಂದು ಸಾಮಾನ್ಯ ನಂಬಿಕೆ ಆಗಿತ್ತು ಅಂತಕ್ಕಂಥ ಪ್ರತಿಭೆಗಳು ಅಂತಕ್ಕಂಥ. ಪ್ರತಿಭೆ ಅಂದರೆ ಈಗ ಉದಾಹರಣೆಗೆ ಯಾವುದೋ ಫಿಲಮ್ ಆ್ಯಕ್ಟರ್ ಇರ್ಬೋದು, ಅಥವಾ ಯಾರೋ ದೊಡ್ಡ ಸ್ಟಾರ್ಗಳಿರ್ಬೋದು, ಅವರೆಲ್ಲರ ದಾಂಪತ್ಯ ಜೀವನ ಸರಿ ಇಲ್ಲ ಅಂತ ಒಂದು ನಂಬಿಕೆ ಅಂತಕ್ಕಂಥದ್ದು ಇತ್ತು. ಆದರೆ ಅದು ಸುಳ್ಳು ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ ಯಾರು ಸಾಮಾಜಿಕ ಸಂಶೋಧಕರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ ಸಾಮಾಜಿಕ ಸಂಶೋಧಕರು ಸಂಶೋಧನೆಯನ್ನು ಕೈಗೊಂಡಾಗ ಆ ರೀತಿ ಇಲ್ಲದೇ ಇರ್ಬೋದು, ಅಥವಾ ಮಕ್ಕಳಿಲ್ದಿರ್ತಕ್ಕಂಥ ವಿವಾಹಿತ ಮಳೆ ಸಂತೋಷದಿಂದಲೂ ಇರ್ಬೋದು ಅಂತಕ್ಕಂಥದ್ದು. ಅಥವಾ ಜಾತಿ ಯಾವುದಾದ್ರೂ ಕೂಡ ಅವನ ವ್ಯಕ್ತಿಯ ಮೇಲೆ ಯಾವುದು ಅವನ ನಡವಳಿಕೆ ಮೇಲೆ ಪರಿಣಾಮ ಬೀರಲ್ಲ ಅಂತಕ್ಕಂಥದ್ದು ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಅವನು ಸಾಬೀತುಪಡಿಸಿದ್ದಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇದನ್ನು ಗಮನಿಸಬೇಕು. ಇಲ್ಲಿ ಉದಾಹರಣೆಗಳು ಹೇಳಿರ್ತಕ್ಕಂಥ ಈಗಿರುತ್ತೆ ಅಂತಕ್ಕಂಥ ಸಾಮಾನ್ಯ ನಂಬಿಕೆ. ಆದರೆ ಸಂಶೋಧಕ ಆ ಪ್ರಾಕಲ್ಪನೆಗಳನ್ನು ಇಟ್ಕೊಂಡು ಅದು ನಿಜವಲ್ಲ ಅಂತ ಹೇಳಿ ಸಾಬೀತುಪಡಿಸ್ತಾನೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ಡಿಸ್ಕಷನ್ಸ್ ಆ್ಯಂಡ್ ಕಾನ್ವರ್ಜೇಷನ್ಸ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಚರ್ಚೆಗಳು ಮತ್ತು ಸಂಭಾಷಣೆಗಳು ಅಂತಕ್ಕಂಥದ್ದು. ಚರ್ಚೆಗಳು ಮತ್ತು ಸಂಭಾಷಣೆಗಳು ಅಂದರೆ ಏನೇನು ಚರ್ಚೆಗಳಾಗ್ತವೆ ಮತ್ತು ಸಂಭಾಷಣೆಗಳಾಗ್ತವೆ ಅಂತಕ್ಕಂಥದ್ದು. ಇವು ಕೂಡ ಚರ್ಚೆಗಳು ಮತ್ತು ಸಂಭಾಷಣೆಗಳು ಕೂಡ
ಪ್ರಾಕಲ್ಪನೆಯ ಮೂಲಗಳಾಗಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ರ್ಯಾಂಡಮ್ ಅಬ್ಸರ್ವೇಷನ್ಸ್ ಡ್ಯೂರಿಂಗ್ ಡಿಸ್ಕಷನ್ಸ್ ಆ್ಯಂಡ್ ಕಾನ್ವರ್ಜೇಷನ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಆನ್ ಲೈಫ್ ಆ್ಯಸ್ ಎ ಪರ್ಸನ್ ಥ್ರೋ ಲೈಟ್ ಆನ್ ಈವೆಂಟ್ಸ್ ಆ್ಯಂಡ್ ಇಶ್ಯೂಸ್. ಈವೆಂಟ್ಸ್ ಆ್ಯಂಡ್ ಇಶ್ಯೂಸ್ ಅಂತಕ್ಕಂಥ ಅಂದರೆ ಇಲ್ಲಿ ಚರ್ಚೆಗಳು ಮತ್ತು ಸಂಭಾಷಣೆಗಳು ಅಂತಕ್ಕಂಥವು ಕೂಡ ಪ್ರಾಕಲ್ಪನೆಯನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಚರ್ಚೆಗಳು ಮತ್ತು ಸಂಭಾಷಣೆಗಳ ಸಮಯದಲ್ಲಿ ಯಾದೃಚ್ಛಿಕ ಮಾದರಿ ಅಂತಕ್ಕಂಥದ್ದು ಯಾದೃಚ್ಛಿಕ ಅವಲೋಕನ ಅಂತಕ್ಕಂಥದ್ದು, ರ್ಯಾಂಡಮ್ ಅಬ್ಸರ್ವೇಷನ್ ಅಂತಕ್ಕಂಥದ್ದು. ರ್ಯಾಂಡಮ್ ಅಂದರೆ ಯಾದೃಚ್ಛಿಕ ಅಂತ ಹೇಳಿ ಕರಿತೀವಿ. ಯಾದೃಚ್ಛಿಕ ಅವಲೋಕನಗಳು ವ್ಯಕ್ತಿಯಾಗಿ ಜೀವನದ ಪ್ರತಿಬಿಂಬಗಳು ಘಟನೆಗಳ ಮತ್ತು ವಿಷಯಗಳ ಮೇಲೆ ಬೆಳಕನ್ನು ಚೆಲ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಬೆಳಕನ್ನು ಚೆಲ್ಲುತ್ತೆ ಅಂತಕ್ಕಂಥದ್ದು. ರ್ಯಾಂಡಮ್ ಅಬ್ಸರ್ವೇಷನ್ ಡ್ಯೂರಿಂಗ್ ಡಿಸ್ಕಷನ್ಸ್ ಆ್ಯಂಡ್ ಕಾನ್ವರ್ಜೇಷನ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್ ಆನ್ ಲೈಫ್ ಆ್ಯಸ್ ಎ ಪರ್ಸನ್ ಥ್ರೋ ಲೈಟ್ ಆನ್ ಈವೆಂಟ್ಸ್ ಆ್ಯಂಡ್ ಇಶ್ಯೂಸ್ ಅಂತಕ್ಕಂಥದ್ದು. ಹವೆವರ್, ಆದಾಗ್ಯೂ, ಇನ್ ಸ್ಪೈಟ್ ಆಫ್ ದೀಸ್ fertile sources of hypothesis, it is not easy to formulate usable or workable hypothesis. ಆದಾಗ್ಯೂ ಕೂಡ ಈ ಪ್ರಾಕಲ್ಪನೆಯು ಉತ್ತಮವಾದ ಮೂಲಗಳ ಹೊರತಾಗಿ ಕೂಡ ಬಳಸಬಹುದಾದ ಅಥವಾ ಕಾರ್ಯಸಾಧ್ಯವಾದಬಹುದಾದ ಪ್ರಾಕಲ್ಪನೆಯನ್ನು ರೂಪಿಸುವುದು ಸುಲಭವಲ್ಲ ಅಂತಕ್ಕಂಥ ಈ ಚರ್ಚೆಗಳಿಂದ ಅಥವಾ ಸಂಭಾಷಣೆಗಳಿಂದ ನಾವು ಪ್ರಾಕಲ್ಪನೆಗಳನ್ನು ರೂಪಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಆ ಗ್ರಾಸ್ಪಿಂಗ್ ಪವರ್ ಇರಬೇಕು. ಚರ್ಚೆ ಮತ್ತು ಸಂಭಾಷಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಬ್ಸರ್ವೇಷನ್ ಇದೆಯಲ್ಲ, ಅಬ್ಸರ್ವೇಷನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಸ್ ಎ ಅಬ್ಸರ್ವರ್, ಇಟ್ ಇಸ್ ದೇರ್ ಕಾನ್ವರ್ಸೇಷನ್ ಆ್ಯಂಡ್ ದೇರ್ ಡಿಸ್ಕಷನ್ ಕೆನಾಟ್ ಅಬ್ಸರ್ವ್ ಇನ್ scientifically. It is not possible to create the or to make the hypothesis. It is also very very impossible. That's why it is also very difficult to the conversation and discussions. ಅಬ್ಸರ್ವೇಷನ್ ಅಂದರೆ ಇಲ್ಲಿ ಒಬ್ಬ ಸಂಶೋಧಕ ಏನು ಚರ್ಚೆ ಸಂಭಾಷಣೆ ಆಗುತ್ತೆ ಅದನ್ನು ಅವನು ಭಾಳ ಮುಖ್ಯವಾಗಿ ಅವನು ಬಹಳಷ್ಟು ಜಾಗರೂಕತೆಯಿಂದ ಅಬ್ಸರ್ವ್ ಮಾಡಬೇಕು, ಅವಲೋಕನ ಮಾಡ್ತಿರಬೇಕು. ಅವಲೋಕನ ಮಾಡಿದಾಗ ಮಾತ್ರ ಅದರಿಂದ ಕೆಲವೊಂದು ಪ್ರಾಕಲ್ಪನೆಗಳನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಅಷ್ಟು ಸುಲಭ ಅಲ್ಲ. ಇಬ್ಬರು ಮಾತಾಡ್ತಿದ್ದಾರೆ, ಯಾರೋ ಚರ್ಚೆ ಆಗ್ತಿದೆ, ಯಾವುದೋ ಒಂದು ಓರಿಯೆಂಟೇಷನ್ ಆಗ್ತಿದೆ, ಅಥವಾ ವರ್ಕ್ಶಾಪ್ ಆಗ್ತಿದೆ, ಅಥವಾ ಯಾವುದೋ ಸೆಮಿನಾರ್ ಆಗ್ತಿದೆ, ಕಾನ್ಫರೆನ್ಸ್ ಆಗ್ತಿದೆ, ಅಥವಾ ಯಾವುದೋ ಒಂದು ಸಿಂಪೋಸಿಯಂ ನಡೀತಾ ಇದೆ ಅಂತಂದಾಗ ಅಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಅಂತಾಗ ಆ ಡಿಸ್ಕಷನ್ನನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಇಟ್ ಈಸ್ ಆಫನ್ ಮೋರ್ ಡಿಫಿಕಲ್ಟ್ ಟು ಫೈಂಡ್ ಆ್ಯಂಡ್ ಫಾರ್ಮುಲೇಟ್ ಪ್ರಾಬ್ಲಮ್ ದ್ಯಾನ್ ಟು ಸಾಲ್ವ್ ಇಟ್. ಇಫ್ ರಿಸರ್ಚರ್ ಸಕ್ಸೀಡ್ಸ್ ಇನ್ ಫಾರ್ಮುಲೇಟಿಂಗ್ ಎ ಹೈಪೋಥಿಸಿಸ್, she or he can assure that it is half solved ಅಂತಕ್ಕಂಥ. ಅಂದರೆ ಇಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಕಂಡುಹಿಡಿಯುವುದು ಮತ್ತು ರೂಪಿಸುವುದು ಹೆಚ್ಚು ಕಷ್ಟ. ಇಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಕಂಡುಹಿಡಿಯುವುದು ಮತ್ತು ರೂಪಿಸುವುದು ಹೆಚ್ಚು ಕಷ್ಟ. ಒಂದು ಪ್ರಾಕಲ್ಪನೆಯನ್ನು ರೂಪಿಸುವಲ್ಲಿ ಸಂಶೋಧಕ ಯಶಸ್ವಿಯಾದರೆ ಅದು ಅರ್ಧ ಪರಿಹಾರವಾಗಿದೆ ಎಂದು ಅವನು ಅಥವಾ ಅವಳ ಭರವಸೆ ನೀಡಬಹುದು. ಅವನ ಪ್ರಾಕಲ್ಪನೆ ರೂಪಿಸುವಲ್ಲಿ ಅವನೇನಾದರೂ ಸಕ್ಸಸ್ ಆದರೆ ಅಲ್ಲಿಗೆ ಅರ್ಧ ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳ್ತೀವಿ. ಒಂದು ವೇಳೆ ಪ್ರಾಕಲ್ಪನೆಯನ್ನು ರೂಪಿಸುವಾಗ ಸಂಶೋಧಕರು ತಾತ್ಕಾಲಿಕ ಪ್ರತಿಪಾದನೆಯನ್ನು ವ್ಯವಸ್ಥಿತ ಅಧ್ಯಯನದಲ್ಲಿ ಬಳಸಬಹುದಾದ ರೀತಿಯಲ್ಲಿ ರೂಪಿಸಬೇಕು ಎಂದು ನೆನಪಿಸಿಕೊಳ್ಳುತ್ತಲೇ ಇರಬೇಕು. ಇಟ್ ಈಸ್ ಎ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅನ್ನೋ ಥರ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇಟ್ ಈಸ್ ಆಫನ್ ಮೋರ್ ಡಿಫಿಕಲ್ಟ್ ಟು ಫೈಂಡ್ ಫಾರ್ಮುಲೇಟ್ ಎ ಪ್ರಾಬ್ಲಮ್ ದ್ಯಾನ್ ಟು ಸಾಲ್ವ್ ಇಟ್. If a researcher succeeds in formulating hypothesis, she or he can assure that it is half solved. ಅಂದರೆ ಅರ್ಧ ಸಮಸ್ಯೆ ಮುಗಿದಂತೆ ಅವನು ಪ್ರಾಕಲ್ಪನೆಯನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ವಿ ಆದರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ವೈಲ್ ಫಾರ್ಮುಲೇಟಿಂಗ್ ಹೈಪೋಥಿಸಿಸ್, ರಿಸರ್ಚರ್ ಹ್ಯಾಸ್ ಟು ಕೀಪ್ ರಿಮೈಂಡಿಂಗ್ ದಟ್ he or she has to formulate a tentative proposition in such a way that it becomes usable in systematic study ಅಂತಕ್ಕಂಥ. ಅಂದರೆ ಇಲ್ಲಿ ಅವನೇನಾದರೂ ಅದು ಯಶಸ್ವಿ ಆದರೆ ಅದು ಅರ್ಧ ಸಮಸ್ಯೆ ಪರಿಹಾರವಾದಂತೆ ಎಂದು ಅವನು ಅಥವಾ ಅವಳು ಭರವಸೆಯನ್ನು ನೀಡಬಹುದು.
ಒಂದು ವೇಳೆ ಪ್ರಾಕಲ್ಪನೆಯನ್ನು ರೂಪಿಸುವಾಗ ಸಂಶೋಧಕರು ತಾತ್ಕಾಲಿಕ ಪ್ರತಿಪಾದನೆಯನ್ನು ವ್ಯವಸ್ಥಿತ ಅಧ್ಯಯನದಲ್ಲಿ ಸಿಸ್ಟಮ್ಯಾಟಿಕ್ ಅಂತ ಕರಿತಾನೆ ಇಲ್ಲಿ. ಈಸ್ ವೈಲ್ ಫಾರ್ಮುಲೇಟಿಂಗ್ ಹೈಪೋಥಿಸಿಸ್ ರಿಸರ್ಚರ್ ಹ್ಯಾಸ್ ಟು ಕೀಪ್ ರಿಮೈಂಡಿಂಗ್ that she or he has to formulate tentative proposition in such way that becomes usable in systematic study. ವ್ಯವಸ್ಥಿತವಾದಂಥ ಅಧ್ಯಯನದಲ್ಲಿ ಬಳಸಬಹುದಾದ ರೀತಿಯಲ್ಲಿ ಅವನು ಪ್ರಾಕಲ್ಪನೆಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಪರಿಜ್ಞಾನ ಅವನಲ್ಲಿ ಯಾವಾಗಲೂ ಇರಲೇಬೇಕು. ಅದನ್ನು ನೆನಪಿಸ್ಕೊಳ್ತಾನೆ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅವನು ಹೇಳ್ದ ವೈಲ್ ಫಾರ್ಮುಲೇಟಿಂಗ್ ಹೈಪೋಥಿಸಿಸ್ ರಿಸರ್ಚರ್ ಹ್ಯಾಸ್ ಕೀಪ್ ಟು ರಿಮೈಂಡಿಂಗ್ ಅವನು ರಿಮೈಂಡ್ ಮಾಡ್ತಾನೆ ಇರಬೇಕು. ಯಾವುದ್ರ ಬಗ್ಗೆ? ನಾನು ವ್ಯವಸ್ಥಿತವಾದ ಅಧ್ಯಯನದಲ್ಲಿ ಬಳಸ್ತಕ್ಕಂಥ ಒಂದು ಪ್ರಾಕಲ್ಪನೆ ಇದೊಂದು ತಾತ್ಕಾಲಿಕ ಹೇಳಿಕೆ ಅಂತಕ್ಕಂಥ ಒಂದು ರಿಮೈಂಡ್ ಅಂತಕ್ಕಂಥದ್ದು. ಅಂದರೆ ಅವನಲ್ಲಿ ನೆನಪು ಅಂತಕ್ಕಂಥದ್ದು ಅದು ಇರಲೇಬೇಕು. ಅವನಿಗೆ ರಿಮೈಂಡ್ ಇಲ್ಲ ಅಂತಂದರೆ ಆ ಕೀಪ್ ರಿಮೈಂಡ್ ಅಂತ ಹೇಳ್ತಾನೆ. ಅವನಿಗೆ ನೆನಪಿಸ್ಕೊಳ್ತಾನೆ ಇರಬೇಕು. ಏನು? ಇದೊಂದು ತಾತ್ಕಾಲಿಕ ಪ್ರತಿಪಾದನೆ. ಇಟ್ ಈಸ್ ಎ ಟೆಂಟಟಿವ್ ಪ್ರಿಪೋಸಿಷನ್ in such a way that it becomes usable in systematic study. ವ್ಯವಸ್ಥಿತವಾದ ಅಧ್ಯಯನದಲ್ಲಿ ಬಳಸುವ ಒಂದು ತಾತ್ಕಾಲಿಕ ಪ್ರತಿಪಾದನೆ ಎಂಬ ಒಂದು ನೆನಪು ಅಥವಾ ಅರಿವು ಆ ಸಂಶೋಧಕನಿಗಿರಬೇಕು ಅಂತಕ್ಕಂಥದ್ದು. ಆಗ ಸಂಶೋಧನೆಯನ್ನು ಪ್ರಾಕಲ್ಪನೆಯನ್ನು ರೂಪಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಪ್ರಾಕಲ್ಪನೆಯ ಮೂಲಗಳು ಅಂತೇಳಿ ಹೇಳ್ಬೋದು. ಇದೆಲ್ಲದನ್ನು ಕೂಡ ನೀವು ಪರೀಕ್ಷಾ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕಾಗಿರುತ್ತೆ. ಪ್ರಾಕಲ್ಪನೆ ಅಂದ್ರೇನು, ಪ್ರಾಕಲ್ಪನೆಯ ಮೂಲಗಳನ್ನು ವಿವರಿಸಿ ಅಂತ ಹೇಳಿ ಕೇಳ್ತಾನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.